ಜೈ ಹಿಂದ್. ಎಲ್ಲ ನನ್ನ ಅಪ್ಕಮಿಂಗ್ ಆಫೀಸರ್ಸ್ಗಳಿಗೆ ನೋಡ್ಕೋಬಹುದು. UPSC ಅಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ದಲ್ಲಿ ನೋಡ್ಕೋಬಹುದು 394 ಹುದ್ದೆಗಳನ್ನ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಭರ್ಜರಿಯಾಗಿರ್ತಕ್ಕಂತ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಸೊ ಈ ಹುದ್ದೆಗಳಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಡಬಲ್ ಸ್ಟಾರ್ ಆಗಿ ನೀವು ಆಫೀಸರ್ ಹುದ್ದೆಯನ್ನ ಪಡೆದುಕೊಳ್ಳುವಂತ ಒಂದು ಅವಕಾಶವನ್ನ ಬಂದಿದೆ. ಡಿಫೆನ್ಸ್ ದಲ್ಲಿ ನೀವೇನಾದ್ರೂ ಇಂಡಿಯನ್ ಆರ್ಮಿ ಆಗಿರ್ಲಿ, ಏರ್ ಫೋರ್ಸ್ ಆಗಿರ್ಲಿ, ನೇವಿ ಆಗಿರ್ಲಿ, ಇದರಲ್ಲಿ ಯಾವ್ದಾದ್ರು ಒಂದು ಆಫೀಸರ್ ಪೋಸ್ಟ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರೆ, ಸೊ ಹೈಟ್ ಬಂದ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಹೈಟ್ ಹಂಗೆ ಕಡಿಮೆ ಇರ್ತದ. ಹೋದ್ ನೋಟಿಫಿಕೇಶನ್ ದಲ್ಲಿ 157 ಸೆಂಟಿಮೀಟರ್ ಇರ್ತಕ್ಕಂತ ಪುರುಷ ಅಭ್ಯರ್ಥಿಗಳು, ಮಹಿಳೆಯರಿಗೆ 152 ಇರ್ತಕ್ಕಂತ ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಒಂದು ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಸರ್ ನಾನು ಆಲ್ಮೋಸ್ಟ್ ಅಲ್ಲಿ ಹೋದ್ರೂ ಕೂಡ ಆಫೀಸರ್ ಪೋಸ್ಟ್ ಆಗಿ ನಾನು ಸೆಲೆಕ್ಷನ್ ಆಗ್ಬೇಕಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರೆ. ಆಲ್ರೆಡಿ 2025ರಲ್ಲಿ NDA 1 ಅಂತ ಕಾಲ್ಫಾರ್ಮ್ ಮಾಡಿದ್ರು, ಇವಾಗ NDA 2 ಅಂತ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನಿಮ್ಗೋಸ್ಕರನೇ ಈ ಹುದ್ದೆಗಳನ್ನ ತಂದಿದ್ದೀನಿ ಸರ್. ನಮ್ಗ 10th ಮೇಲೆ ಸರ್ ಇಂತ ನಾರ್ಮಲ್ ಪೋಸ್ಟ್ ಗಳನ್ನ ಕೊಡ್ತೀರಿ ಸರ್. ಆಫೀಸರ್ ಪೋಸ್ಟ್ ಯಾವಾದ್ರೂ ಕಾಲ್ಫಾರ್ಮ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್, ನಾವು ಕೂಡ ಆಫೀಸರ್ ಪೋಸ್ಟ್ ಗೆ ತಯಾರಿಯನ್ನ ಮಾಡ್ತೀವಿ ಅನ್ನುವಂತ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಸಿಟ್ ಅನ್ನ ಕೊಟ್ಟಿದ್ರೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಆಗಿರ್ಲಿ, ನೀವೇನಾದ್ರೂ ಈ ವರ್ಷದಿಂದ ಹಿಡಿದು ನಾನು 100% 2027 ಒಳಗಡೆ ನಾನು ಕೂಡ ಒಂದು ಇಂಡಿಯನ್ ಆರ್ಮಿ ವರದಿಯನ್ನ ಹಾಕೊಳ್ಬೇಕು, ಯಾವುದೇ ಒಂದು ಡಿಫೆನ್ಸ್ ಫೋರ್ಸ್ ನಲ್ಲಿ, ಸ್ಟೇಟ್ ಫೋರ್ಸ್ ಅಲ್ಲಿ ಅದರಲ್ಲಿ ಒಂದು ಜಾಬ್ ಅನ್ನ ಪಡೆದುಕೊಳ್ಳಬೇಕಂತ ಆಸೆಯನ್ನು ಹೊತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳುವಂತದ್ದು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬಿಡ್ರಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಯಾವುದೇ ವೆಬ್ಸೈಟ್ ಗೆ ಹೋಗಿ ವಿಸಿಟ್ ಕೊಟ್ಟು PDF ಅನ್ನ ಓದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಡೈಲಿ ಮಾರ್ನಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ಗೆ 5 ನಿಮಿಷ ಟೈಮಿಂಗ್ ಅನ್ನ ಕೊಟ್ರೆ ಸಾಕು. ಪ್ರತಿಯೊಂದು ಯಾವುದೇ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿರ್ಲಿ, ಎಕ್ಸಾಮ್ ಡೇಟ್ ಆಗಿರ್ಲಿ, ಕೀ ಆನ್ಸರ್ ಆಗಿರ್ಲಿ, ರಿಸಲ್ಟ್ ಆಗಿರ್ಲಿ, ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟನು ಕೂಡ ಇನ್ಫಾರ್ಮೇಶನ್ ಗಳು ಈ ಯೂಟ್ಯೂಬ್ ಚಾನಲ್ ದಲ್ಲಿ ಸಿಗ್ತಾ ಹೋಗ್ತದ. ಇಲ್ಲಿ ನೋಡ್ಕೊಡ್ರಿ, NDA ಅಂತ ಕಾಲ್ಫಾರ್ಮ್ ಮಾಡಿದ್ರೆ, ಸೊ NDA ಹುದ್ದೆಗಳಿಗೆ ಟೋಟಲಿ ಬಂದ್ಬಿಟ್ಟು 394 ಹುದ್ದೆಗಳಷ್ಟು 394 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನೀವೇನಾದ್ರೂ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕಕ ಸ್ಟಾರ್ಟ್ ಮಾಡ್ಕೊಡ್ರಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನೋಡ್ಕೊಡ್ರಿ 20/5/2026, ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. 20/5/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 9/6/2026 ಒಳಗಡೆ ಅರ್ಜಿಯನ್ನ ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತದ. ಎಕ್ಸಾಮ್ ನೋಡ್ಕೊಡ್ರಿ, ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ 13/9/2026, ಅಂದ್ರೆ 9ನೇ ತಿಂಗಳಲ್ಲಿ 13ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಕೂಡ ಇರ್ತದ. ಓಕೆ ಸರ್, ಇದಕ್ಕೆ ವಯಸ್ಸು ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ, ವಯಸ್ಸು ಅತಿ ಚಿಕ್ಕ ವಯಸ್ಸಿನವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ವಯಸ್ಸು ನೋಡ್ಕೊಡ್ರಿ 16 ವಯಸ್ಸಿನಿಂದ ಹಿಡಿದು 16 ವಯಸ್ಸಿನಿಂದ ಹಿಡಿದು 19 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೋಬಹುದು. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಹೇಳ್ತೀನಿ ನೋಡ್ಕೊಡ್ರಿ, ಎಷ್ಟಿಂದ ಎಷ್ಟು ಇರ್ಬೇಕಂದ್ರೆ 1 ಜನವರಿ 2008 ಹಿಡಿದು 1 ಜನವರಿ 2011 ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೋಕೆ ಅವಕಾಶ ಇದೆ. ಸೊ ಇದರಲ್ಲಿ OBC ಮತ್ತು SC ST ಅಂತ ಹೇಳಕ್ಕೆ ಯಾವುದೇ ತರಹದಂತ ಏಜ್ ನಲ್ಲಿ ಸಡಿಲಿಕೆ ಇರೋದಿಲ್ಲ. ಓಕೆ, ಅದರ ಜೊತೆಗೆ ಸರ್ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕುವುದಾಯ್ತು ಸರ್, ಇದಕ್ಕೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ? ಸೊ ಇದರಲ್ಲಿ ಯಾವ ತರದ ಹುದ್ದೆಗಳಿದಾವ ಅಂತ ಹೇಳ್ತೀನಿ ನೋಡ್ಕೊಡ್ರಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಇಂಡಿಯನ್ ಆರ್ಮಿಯಲ್ಲಿ ಹಾಕುವಂತವ್ರು 208 ವೇಕೆನ್ಸಿಗಳಿದಾವು. ಇದಕ್ಕೆ ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಯಾವುದೇ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ ನೇವಿಯಲ್ಲಿ ಬಂದ್ಬಿಟ್ಟು 42 ಹುದ್ದೆಗಳಿದಾವು. ನೆಕ್ಸ್ಟ್ ಏರ್ಫೋರ್ಸ್ ದಲ್ಲಿ ಬಂದ್ಬಿಟ್ಟು ನಿಮ್ಗೆ ಏರ್ಫೋರ್ಸ್ ದಲ್ಲಿ ಅದರಲ್ಲಿ ಫ್ಲೈಯಿಂಗ್ ಅಂತ ಹೇಳಿ 92, ಗ್ರೌಂಡ್ ಡ್ಯೂಟಿ ಟೆಕ್ ಅಂತ ಹೇಳಿ 18, ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ ಅಂತ ಹೇಳಿ 10 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ನಾವೆಲ್ ಅಕಾಡೆಮಿ 10+2 ಎಂಟ್ರಿ ಸ್ಕೀಮ್ ಅಂತ ಹೇಳಿ 24 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಆರ್ಮಿ, ನೇವಿ, ಏರ್ಫೋರ್ಸ್ ಗೆ ಸೈನ್ಸ್ PCB PCM ಇರ್ತಕ್ಕಂಥ ವಿದ್ಯಾರ್ಥಿಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮೂರಕ್ಕೂ ಕೂಡ ಅಪ್ಲೈ ಮಾಡಬಹುದು. ಬಟ್ ಆರ್ಟ್ಸ್, ಕಾಮರ್ಸ್ ಸ್ಟೂಡೆಂಟ್ ಗಳು ಏನ್ ಮಾಡ್ಬೇಕು, ಇಂಡಿಯನ್ ಆರ್ಮಿ 208 ಪೋಸ್ಟ್ ಗಳಿದಾವಲ್ಲ, ಇವಕ್ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶವನ್ನ ಕೊಟ್ಟಿರ್ತಾರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಮೆಡಿಕಲ್ ಲಿಂಕ್ ಫಿಟ್ ಆಗಿರ್ಬೇಕಾಗುತ್ತೆ. ಈ ಸಾರಿ ನೋಟಿಫಿಕೇಶನ್ ದಲ್ಲಿ
ಹೈಟ್ ಬಗ್ಗೆ ಏನು ಕೊಟ್ಟಿಲ್ಲ. ಸೊ ಫಿಸಿಕಲಿ ಫಿಟ್ ಇರ್ಬೇಕಂತ ಕೊಟ್ಟಿದಾರ. ಸೊ ಮೆಡಿಕಲಿ ಮಾತ್ರ ಇಂಡಿಯನ್ ಆರ್ಮಿದಲ್ಲಿ ಯಾವ ತರ ಇರುತ್ತಾ, ಸೊ ಅದೇ ತರನಾಗಿ ನಿಮ್ದು ಕೂಡ ಮೆಡಿಕಲ್ ಇರಬೇಕಾಗುತ್ತಾ. ಓಕೆ, ಹೈಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ. ಮಹಿಳೆಯರಿಗೆ 152, ಹೋದ್ ಸಾರಿ ನೋಟಿಫಿಕೇಶನ್ ದಲ್ಲಿ ಪುರುಷರಿಗೆ 157 ಸೆಂಟಿಮೀಟರ್. ಟೋಟಲಿ ಬಂದ್ಬಿಟ್ಟು 900 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಎಷ್ಟು? 900 ಮಾರ್ಕ್ಸ್ ಎಕ್ಸಾಮ್ ಇರ್ತದ. ಸೊ ಇದು ಬಂದ್ಬಿಟ್ಟು ನೋಡ್ಕೊಳ್ರಿ, ಯಾವುದೇ ತರಂತ ಕನ್ನಡದ ಎಕ್ಸಾಮ್ ಇರೋದಿಲ್ಲ. ಸೊ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದ. ಓಕೆ, ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರ್ತತಿ. ಸೊ ಫಸ್ಟ್ ಪೇಪರ್ 1 ಅಂದ್ರೆ ಮ್ಯಾಥಮೆಟಿಕ್ಸ್ ಆಗಿರ್ತದೆ. ಟೋಟಲಿ ಫುಲ್ ಡೇ ಎಕ್ಸಾಮ್ ಇರ್ತದೆ. ಫಸ್ಟ್ ಗೆ ಮಾರ್ನಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಧ್ಯಾಹ್ನ ರೆಸ್ಟ್ ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಟೋಟಲಿ 300 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ ಮ್ಯಾಥಮೆಟಿಕ್ಸ್. ಟೋಟಲಿ ನೋಡ್ಕೊಡ್ರಿ 120 ಕ್ವಶನ್ಸ್ ಇರ್ತಾವು. ನೆಕ್ಸ್ಟ್ 0.25 ಮಾರ್ಕ್ಸ್ ಇರ್ತೈತಿ ಒಂದು ಕರೆಕ್ಟ್ ಆನ್ಸರ್ ಗೆ. ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ 0.83 ಇರ್ತದೆ. ಟೋಟಲಿ ಎಕ್ಸಾಮಿಗೆ ಫಸ್ಟ್ ಎಕ್ಸಾಮಿಗೆ 2 ತಾಸು 50 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಕೂಡ ಕೊಟ್ಟಿರ್ತಾರ. ನೆಕ್ಸ್ಟ್ ಪೇಪರ್ 2 ದಲ್ಲಿ ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಕೇಳ್ತಾರೆ. 600 ಮಾರ್ಕ್ಸ್ ಇರ್ತೈತಿ. ಫಸ್ಟ್ ಎದ್ದು ಎಷ್ಟು 300 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ 600 ಮಾರ್ಕ್ಸ್ ಇರ್ತೈತಿ. ಟೋಟಲಿ ಬಂದ್ಬಿಟ್ಟು 900 ಮಾರ್ಕ್ಸ್ ಆಯ್ತು. ಸೊ ನೋಡ್ಕೊಡ್ರಿ, ಇದ್ರಲ್ಲಿ ಏನೇನ್ ಇರ್ತದಪ್ಪ ಅಂತಂದ್ರೆ ಇಂಗ್ಲಿಷ್ ಬಂದ್ಬಿಟ್ಟು 50 ಕ್ವಶನ್ಸ್ ಗಳು. ಅದರಲ್ಲಿ ಟೋಟಲಿ 150 ಪ್ಲಸ್ 50 ಅಂತಂದ್ರೆ ಟೋಟಲಿ ಇಂಗ್ಲಿಷ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಇರ್ತಪ್ಪ ಅಂತಂದ್ರೆ 200 ಮಾರ್ಕ್ಸ್ ಇಂಗ್ಲಿಷ್ ಇರ್ತೈತಿ. ಸೈನ್ಸ್ ನಲ್ಲಿ ನೋಡ್ಕೊಡ್ರಿ, ಫಿಸಿಕ್ಸ್ 100 ಮಾರ್ಕ್ಸ್, ಕೆಮಿಸ್ಟ್ರಿ 40 ಮಾರ್ಕ್ಸ್, ಬಯೋ 60 ಮಾರ್ಕ್ಸ್, ನೆಕ್ಸ್ಟ್ ಜನರಲ್ ಸೈನ್ಸ್ 200. ಟೋಟಲಿ ಬಂದ್ಬಿಟ್ಟು ಇದು ನಿಮ್ಗೆ 600 ಮಾರ್ಕ್ಸ್ ಎಕ್ಸಾಮ್ ಆಯ್ತು. ಓಕೆ, ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ದು ಏನಪ್ಪಾ ಅಂದ್ರೆ SSB ಇಂಟರ್ವ್ಯೂ ಅಂತ ಇರ್ತೈತಿ. SSB ಇಂಟರ್ವ್ಯೂ ಅನ್ನ ನೀವು ಕ್ಲಿಯರ್ ಮಾಡಿದ್ರೆ 5 days SSB ಇಂಟರ್ವ್ಯೂ ಇರ್ತೈತಿ. ಆ SSB ಇಂಟರ್ವ್ಯೂ ಏನಾದ್ರು ನೀವು ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ನೀವು ಕೂಡ ಆರಾಮ್ಸಾಗಿ ಒಂದು ಆಫೀಸರ್ ಹುದ್ದೆಯನ್ನ ಪಡೆದುಕೊಳ್ಬಹುದು. ಓಕೆ, ಗೊತ್ತಾಯ್ತಾ? ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಯ್ತಾ? ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಸೊ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ವಿದ್ಯಾರ್ಥಿಗಳು ಬಟ್ ITI ಡಿಪ್ಲೊಮಾ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರೋದಿಲ್ಲ. ಸೊ ವಯೋಮಿತಿ ಬಂದ್ಬಿಟ್ಟು ಏಜ್ ನೋಡ್ಕೊಡ್ರಿ, 16 ವರಿ ಅಂತ ಹಿಡಿದು 19 ವರಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತದ. ಓಕೆ, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಿದ್ದು ನೋಡ್ಕೊಡ್ರಿ. 1 ಜನವರಿ 2008 ಅಂತ ಹಿಡಿದು 1 ಜನವರಿ 2011 ಒಳಗಡೆ ಜನಿಸಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಅರ್ಜಿಯನ್ನ ಹಾಕೋಕೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ, ಆಧಾರ್ ಕಾರ್ಡ್ ಆಗಿರ್ಲಿ, ನೆಕ್ಸ್ಟ್ ನಿಮ್ಮ ಡೊಮೆನ್ಸಿಯಲ್ ಸರ್ಟಿಫಿಕೇಟ್, ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವು. ಇವನ್ನೆಲ್ಲನೂ ತಗೊಂಡು ಹೋಗ್ಬಿಟ್ಟು ಆನ್ಲೈನ್ ಸೆಂಟರ್ ಗೆ ವಿಸಿಟ್ ಕೊಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಎಕ್ಸಾಮ್ ಆಲ್ರೆಡಿ ಹೇಳಿದೀನಿ ನಾನು, 9ನೇ ತಿಂಗಳಲ್ಲಿ 13ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ನಡೀತೈತಿ. ಎಕ್ಸಾಮ್ ಯಾವಾಗ ನಡೀತೈತಪ್ಪ ಅಂತಂದ್ರೆ ಅದನ್ನು ಕೂಡ ಒಂದ್ಸರಿ ನೋಟ್ ಅನ್ನ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ರ ಮೇಲೆ ಬರೆದಿಟ್ಕೊಡ್ರಿ. 13/9/2026 ನಿಮ್ಮ ಎಕ್ಸಾಮ್ ಕೂಡ ಇರ್ತದ. ಓಕೆ, ಕನ್ಫರ್ಮೇಶನ್ ಆಯ್ತಾ? 13/9/2026 ನಿಮ್ಮ ಎಕ್ಸಾಮ್ ಕೂಡ ಇರ್ತೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೀರಿ. ನೀವೇನ್ PUC 10th ಕಂಪ್ಲೀಟ್ ಆಗಿ ಸರಿಯಾಗಿ ಓದಿದ್ರಿಪ್ಪ ಅಂದ್ರೆ ಇಂಥ ಎಕ್ಸಾಮ್ ಗಳನ್ನ ಆರಾಮ್ಸಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಕಾಂಪಿಟೇಷನ್ ಬಹಳ ಅಂದ್ರೆ ಬಹಳ ಕಡಿಮೆ ಇರ್ತದ. ಬಟ್ ಹಾರ್ಡ್ ಅಂದ್ರೆ ಹಾರ್ಡ್ ನೀವು ಎಕ್ಸಾಮ್ ಸ್ಟಡಿ ಮಾಡ್ಬೇಕು. ಸೊ ನಾರ್ಮಲಿ ಆಗಿರೋದಿಲ್ಲ. ಎಕ್ಸಾಮ್ ಬರಿಬೇಕಾಗಿದ್ರೆ ದಿಕ್ಕ ಬದಲಾಗಿ ಹೋಗುತ್ತಾ. ಸೊ ನೀವು ಆತರ ಸ್ಟಡಿ ಮಾಡ್ಕೊಡ್ರಿ, ಬಟ್ ಬಿಡಾಕ್ ಹೋಗ್ಬೇಡ್ರಿ. ನೀವು ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲಿ ಆಫೀಸರ್ ಆಗುವಂತ ಒಂದು ಅಪಾರ್ಚುನಿಟಿಯನ್ನ ತಂದಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ CDS ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡಿಗ್ರಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ CDS ಕೂಡ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಯಾರೆಲ್ಲ ಈ ಸಾರಿ NDA ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅನ್ಕೊಂಡಿದಿರಲ್ಲ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ದಲ್ಲಿ NDA ಅಂತ ಕಮೆಂಟ್ ಮಾಡ್ರಿ. ಓಕೆ, NDA ಅಂತ ಕಮೆಂಟ್ ಅನ್ನ ಮಾಡ್ರಿ. ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಏನೋ ಡೌಟ್ ಇದ್ರು ಕೂಡ ಕಮೆಂಟ್ ಅನ್ನ ಹಾಕ್ರಿ. ಸೊ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಹೋಗ್ತೀನಿ. ಇವೆಲ್ಲ ಅಪ್ಡೇಟ್ ಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಸೊ ನೀವು ಕೂಡ ಒಂದು ಆಫೀಸರ್ ಜವಾನ್ ಅಂತ ಹಿಡಿದು ಆಫೀಸರ್ ಲೆವೆಲ್ಗೆ ಜಾಬ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬಿಡ್ರಿ. ಒಂದ್ಸರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಪರ್ಮನೆಂಟ್ ಆಗಿ ಜಾಬ್ ಹೋಗೋ ಮಟ್ಟನೂ ಕೂಡ